ಪೌರಕಾರ್ಮಿಕರ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣರವರ ಅಧ್ಯಕ್ಷತೆಯಲ್ಲಿ ಹಾಗೂ ಬೆಂಗಳೂರು ನಗರ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಪಿಎನ್ ಮುತ್ಯಾಲಪ್ಪ ಅವರ ನೇತೃತ್ವದಲ್ಲಿ ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕೆಂದು ಏಪ್ರಿಲ್ 3ರಂದು ಅರಮನೆ ಮೈದಾನದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ವಾರ್ಡ್ ನಂಬರ್ 192 ಬೇಗೂರು ಆಟದ ಮೈದಾನದಲ್ಲಿ ಮತ್ತು ವಾರ್ಡ್ ನಂಬರ್ 193 ಅರಕೆರೆ ಸ್ಟೇಡಿಯಂನಲ್ಲಿ ಸಾವಿರಾರು ಪೌರ ಕಾರ್ಮಿಕರೊಂದಿಗೆ ಸಭೆ ನಡೆಸಲಾಯಿತು. ಮೂರನೇ ತಾರೀಕೆ ನೇತೃತ್ವದಲ್ಲಿ ನಮ್ಮ ನೇತೃತ್ವ ಅಲ್ಲ, ಮೈಸೂರು ನಾರಾಯಣ ನೇತೃತ್ವದಲ್ಲಿ ನಾವೆಲ್ಲ ಮೇಸ್ತ್ರಿಗಳು, ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಹಾಗೂ ಎಲ್ಲ ನೇರವೇತನ ಪೌರಕಾರ್ಮಿಕರೆಲ್ಲ ಸೇರಿ 3ನೇ ತಾರೀಕು ಅದ್ಧೂರವಾಗಿ ಮಾಡ್ತೀವಿ. ಆದರೆ ನಮಗೆ ಒಂದು ನಮ್ಮ ಅಧ್ಯಕ್ಷರ ಮೇಲೆ ಒಂದು ಅಲಿಗೇಷನ್ ಮಾಡವ್ರೆ. ಅವ್ರು ದಡ್ಡರು, ಬುದ್ಧಿ ಇಲ್ಲ. ಯಾಕಂದರೆ ಅವರು ಯಾವ ಸಮಾವೇಶನೂ ಮಾಡಿಲ್ಲ, ಯಾವ ಕೆಲಸನೂ ಮಾಡಿಲ್ಲ, ಸುಮ್ಮನೆ ಮಾತನಾಡೋದು ದೊಡ್ಡದಲ್ಲ. ಪೌರಕಾರರು ಕಾಯಮಾಗುತ್ತೆ ಅಂದ ತಕ್ಷಣ ಇವ್ರು ಹೊಟ್ಟೆವರಿಂದ ಈ ಥರ ಬೇಕಂತ ಫೇಕ್ ನ್ಯೂಸ್ಗಳಲ್ಲಿ ಮಾಡ್ತಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ನಾವು ಬೇಡನಲ್ಲ. ಆದರೆ ಒಳ್ಳೆ ಕೆಲಸ ಮಾಡೋರಿಗೆ ತೊಂದರೆ ಕೊಡಬೇಡ್ದಂತ ನಾನು ಅವ್ರಿಗೆ ವಿನಂತಿಸ್ಕೊತೀನಿ. ಅವ್ರು ಒಂದು 30,000 40,000 ಬರ್ತಾರೆ. ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಆದರೆ ಅವತ್ತೆಲ್ಲ ಮಹಿಳಾ ಅಧ್ಯಕ್ಷರಾಗಲಿ, ಮಹಿಳೆಯರಾಗಲಿ, ನಮ್ಮ ಸಂಘಟನೆ ಎಲ್ಲ ಅಧ್ಯಕ್ಷರಾಗಲಿ ಅವತ್ತು ಮುಂದೆ ನಿಂತ್ಕೊಂಡು ಯಶಸ್ವಿ ಮಾಡ್ತೀವಂತ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ ನಾವು ಇವತ್ತು. ಯಾಕಂದರೆ ಅವ್ರು ಯಾರೋ ದೂರು ಸುಳ್ಳು ಅಪರಾಧ ಮಾಡೋರಲ್ಲ, ಅದಕ್ಕೋಸ್ಕರ ಆದರೂ ನಾವು ಅವ್ರ ಅಪ್ಪಣೆ ಮಾಡ್ತೀವಿ ಅಂತ ನಾವು ಇವತ್ತು ವಿನಂತಿಸ್ಕೋತೀವಿ. ಧನ್ಯವಾದ. ತಮ್ಮ ಅಧ್ಯಕ್ಷರಿಗೆ ಮುತ್ಯಾಲಪ್ಪ. ಸಮಾವೇಶ ಮಾಡ್ತಾ ಇದ್ದೀವಿ. ಸಮಾವೇಶದ ಮುಖ್ಯ ಉದ್ದೇಶ 25 ವರ್ಷ ತುಂಬಿದ್ರಿಂದ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೌರಕಾರ್ಮಿಕರು
ಬರ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಸಚಿವರುಗಳು ಎಲ್ಲ ಬಂದು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕಂದರೆ ಪೌರ ಕಾರ್ಮಿಕರು ದೇಶದಲ್ಲಿ ಎಲ್ಲೂ ಈ ರೀತಿ ಸಂಘಟನೆ ಆಗಿ ಈ ರೀತಿ ಹೋರಾಟಗಳು ಮಾಡಿಕೊಂಡು ಅವರ ಬೇಡಿಕೆಗಳನ್ನ ಈಡೇರಿಸ್ಕೊಂಡಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಸಮಾವೇಶವನ್ನು ನಮ್ಮ ರಾಜ್ಯ ಸಂಘಟನೆಯಿಂದ ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಎಲ್ಲ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಬೆಂಬಲ ಸಹಕಾರ ಎಲ್ಲ ಇರಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಜೈ ಭೀಮ್. ಕೆಲವರು ಕಿಡಿಗೇಡಿಗಳವರು, ಮೊದಲು ಅವರು ಪ್ರಾಮಾಣಿಕವಾಗಿರಬೇಕು, ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಅವ್ರ ಬಗ್ಗೆ 108 ಇದ್ದಿದ್ದ ಆರೋಪಗಳಿವೆ. ಆದರೆ ಅವರು ನಿನ್ನೆ ದೂರದರ್ಶನ ಮಾತಾಡ್ತಾ ನಾರಾಯಣ ಸಂಘದವರು ಎಲ್ಲ 5,000 ವಸೂಲು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. 5,000 ಯಾರೂ ವಸೂಲು ಮಾಡ್ತಾಯಿಲ್ಲ. 2,500 ವಸೂಲು ಮಾಡೋಕ್ಕೆ ತೀರ್ಮಾನ ಮಾಡ್ಕೊಂಡವ್ರೆ. ನಾನು ಹೇಳಿದ್ದೀನಿ ಕಾರ್ಮಿಕರಿಗಿದ್ದು ನಿಮ್ಮ ಹಬ್ಬ, 25ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಕಾರ್ಮಿಕರ ಹಬ್ಬ. ನಾವೇನು ಬೇರೆ ಶ್ರೀಮಂತರು ಬೇರೆಯವ್ರ ರೀತಿ ನಾವು ಬಂಡವಾಳಶಾಹಿಗಳು ದುಡ್ಡಿರೋರು ಇಲ್ಲ. ನೀವು ಯಾರು ಸಂಘದ ಸದಸ್ಯರಾಗಿದ್ದೀರೋ, ಯಾರು ಸಂಘದಲ್ಲಿ ಮೆಂಬರ್ ಆಗಿದ್ದೀರೋ, ಯಾರು ನಿಮಗೆ ಅನುಕೂಲ ಪರ್ಮನೆಂಟ್ ಆಗಿದೆಯೋ ನೀವು ಕೈಯಿಂದ ಹಾಕ್ಕೊಂಡು ನೀವೇ ಊಟದ ವ್ಯವಸ್ಥೆ ಮಾಡಬೇಕು. ನೀವೇ ಟೆಂಟು, ಶಾಮಿಯಾನ, ಬರುವ ಅತಿಥಿಗಳಿಗೆ ಒಂದು ಗೌರವ ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ಆಗಬೇಕು. ಇದು ನಮ್ಮ ಹಬ್ಬ ಅಂತ ಹೇಳಿದ್ಮೇಲೆ ಕಾರ್ಮಿಕರು ಸಂತೋಷವಾಗಿ ಅವರು 2,500 ಕೊಡೋಕ್ಕೆ ಅವರು ಮೇಸ್ತ್ರಿಗಳ ಮುಖಾಂತರ ವಸೂಲು ಮಾಡಿಕೊಂಡು ಅವ್ರಿಗೆ ಕಾರ್ಯಕ್ರಮ ಯಶಸ್ಸು ಮಾಡ್ಕೊಳ್ಳೋಕ್ಕೆ ಅವರೇ ಸ್ವಂತ ಹಣ ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಅಷ್ಟೇ. ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ. ಭ್ರಷ್ಟಾಚಾರ ಅಂದರೆ ಕಾಯಂ ಮಾಡಿಸ್ತೇವೆ ಅಂತ 2 ಲಕ್ಷ ಕೇಳೋದು, 3 ಲಕ್ಷ ಕೇಳೋದು, 1 ಲಕ್ಷ ಕೇಳೋದು, 50,000 ಕೇಳೋದು, ಇದು ಭ್ರಷ್ಟಾಚಾರ. ಅವ್ರ ಮನೆ ಹಬ್ಬಕ್ಕೆ ಅವರು 2,000 ರೂಪಾಯಿ ಹಾಕ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಳ್ಳೋಕ್ಕೆ ಅವರು ತೀರ್ಮಾನ ಮಾಡ್ತಾ ಇರೋದು. ಇದು ಸಂತೋಷ ಪಡಬೇಕು. ಇದರಲ್ಲಿ ಯಾರದೇ ಲೀಡರ್ಗಳದಾಗಲಿ ಸಂಘದ ಮುಖಂಡರುಗಳಿಗೆ ಯಾರ್ದು ಇದರಲ್ಲಿ ಪಾತ್ರ ಇಲ್ಲ. ಕಾರ್ಮಿಕರು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ.